ಎಲ್ರಿಗೂ ನಮಸ್ಕಾರ ರೀ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸುಮ್ಮನೆ ವೀಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಚಾನಲ್ಗೆ. ಮತ್ತು ವೀಡಿಯೋ ನೋಡೋರು ಎಲ್ಲರೂ ನಮ್ಮ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೇ ದೊಡವ, ನನಗೆ ಈ ಮಂಚದ ಮೇಲೆ ಮಕ್ಕಂಡ್ರೆ ಒಂದು ಹನಿನೂ ನಿದ್ದೆ ಬರೋದಿಲ್ಲ ನೋಡವ. ಅಯ್ಯೋ ಮಮ್ಮ, ಮಂಚದ ಮೇಲೆ ಮಕ್ಕಂಡ್ರೆ ಯಾಕೆ ನಿದ್ದೆ ಬರಲ್ಲ? ಚೆನ್ನಾಗೈತಲ್ಲ ಬೆಡ್. ಯವ್ವ ಸೊಸಿ, ನಿಮ್ಮ ಮಂಚ ಚಲೋನ ಐತವ, ಆದ್ರೆ ನನಗೆ ಇಂಥ ಮೆತ್ತನ ಹಸ್ಕಿ ಮೇಲೆ ಮಕ್ಕಂಡ್ರೆ ದೇವರಣೆಗೂ ನಿದ್ದೆ ಬರೋದಿಲ್ಲ. ನನಗೆ ಒಂದು ಚಾಪಿ ಒಂದು ಜಮಖಾನ ಏನಾರ ಇದ್ರೆ ಹಾಸ್ಬಿಡು, ನಾನು ಅದ್ರ ಮೇಲೆ ಮಕ್ಕಂತೀನಿ. ನಮಗೆ ಇಂಥ ಮೆತ್ತನ ಹಸ್ಕಿ ಮೇಲೆ ಮಕ್ಕಂದು ರೂಢ ಇಲ್ಲವ. ಸುಮ್ಮನೆ ಚಾಪಿ ಹಾಕೊಡು, ನಾನು ಚಾಪಿ ಮೇಲೆ ಮಕ್ಕಂಬಿಡ್ತಾನೆ ಸುಮ್ಮನೆ. ಚಾಪೆನಾ? ತಡಿ ಮಮ್ಮ, ಮಮ್ಮಿಗೆ ಕೇಳ್ತೀನಿ, ಎಲ್ಲಿಟ್ಟಾರ ಕೇಳಿ ಚಾಪಿ ಕೊಡ್ತೀನಿ ಅಂತ ನಿಮಗೆ. ಹೋಗ್ಲಿ ಬಿಡ ಅಪ್ಪ, ಮತ್ತೆ ಯಾಕೆ ಚಾಪಿ ಕೇಳಕತ್ತಿ? ಸುಮ್ಮನೆ ಇದ್ರ ಮೇಲೆ ನಮ್ಮ ಅಕ್ಕ ಅಂತಿ. ಹೆಂಗಿದ್ರು ನಾಳೆ ಹೊಕ್ಕಿ ಇಲ್ಲಿ ನಿಮ್ಮ ಊರಿಗೆ, ಯಾಕೆ ತಲೆ ಕೆಡ್ಸ್ಕೊಂತಿದ್ದಿ? ಸುಮ್ಮನೆ ಒಂದಿನ ರಾತ್ರಿ ಹೆಂಗ ಮಕ್ಕಂಡು ಕಳೆಯೋದಪ್ಪ. ಯಾಕೆ ದೊಡವ, ಏನಾಯ್ತು? ನಮ್ಮ ತಂಗಿ ಮನಿ ಇದು, ಅದ್ರಾಗ ಏನೈತೆ? ನಾ ಚಾಪಿ ಕೇಳಿದ್ರಾಗ ಇನ್ನೂ ಬೇರೆ ಯಾರ್ದು ಮನೆ ಹೋಗ್ಯಾವಪ್ಪ ಅಂದ್ರೆ ಸುಮ್ಮನೆ ಹೆಂಗೆ ಇರ್ತೈತೆ ಅವ್ರ ಮನ್ಯಾಗ ಹಂಗಿದ್ದು ಬರ್ಬೋದು. ನಮ್ಮ ತಂಗಿ ಮನೆಗೆಲ್ಲ ನಾಚಿಕೆ ಬಗ್ಗೆ ಯಾಕೆ? ಏನಾಯ್ತು ಬಿಡು, ಚಾಪಿ ಮೇಲೆ ಮಕ್ಕಂಡ್ರೆ. ಈಗ ನಾ ಚಾಪಿ ಕೇಳಿದ್ರಾಗ ಏನು ತಪ್ಪೈತಿ? ಹಂಗಲ್ಲ ಅಪ್ಪ, ಆಗಲೇ ಗಾಯತ್ರಿನ ಕರೆದ್ರಲ್ಲ ಅಳಿಯಾರು, ನಾವು ಕೆಳಗೆ ಕೂತ್ಕೊಂಡಾಗ ಅವಾಗ ನೀನು ಬಚ್ಲಿಗೆ ಹೋದಾಗ ಅಳಿಯಾರೇನೋ ಜೋರು ಬಾಯಿ ಮಾಡಕತ್ತಿದ್ರು. ನನಗೆ ಅನಿಸ್ತತಿ ಅವರಿಗೆ ನಾವು ಬಂದದ್ದು ಸೇರಿಕೆ ಆಗಿಲ್ಲ ಅನಿಸ್ತತಪ್ಪ. ಯಾಕೆ ಬೇಕತ್ಲಾಗ ಅವ್ರ ಮನೆ ಹೆಂಗೈತೆ ಹಂಗೆ ಇದ್ದು ಹೋದ್ರಾತು. ಹೆಂಗಿದ್ರೆ ನಾಳೆ ಬೆಳಗ್ಗೆ ನೀನು ಊರಿಗೆ ಹೋಗ್ತಿದ್ದಿ. ನಾನು ಭಾಳ ದಿನ ಇರೋದಿಲ್ಲಪ್ಪ, ಒಂದು ವಾರ ಇದ್ದು ಬರ್ತಾನೆ. ಮತ್ತಿಲ್ಲ ಆದ್ರೆ ನನ್ನ ಮಗಳು ಬೇಸರಕ್ಕಳ, ನನ್ನ ಮಗಳ ಮಕ ನೋಡ್ಕೊಂಡು ಇರಾಕತ್ತಾನ ಅಷ್ಟೇ ನಾನಿಲ್ಲಿ. ಬಿಡಬೇ ದೊಡವ, ಮಾವಾರು ಎಂತ ಚಲೋ ಮಾತಾಡ್ಸ್ಲಿಲ್ಲೇನು? ಬಂದ್ ಕೂಡ ನಾ ಮ್ಯಾಲಿಂದ ಪಾಪ ಕೆಳಗಿಳಿದು ಬಂದು ನನ್ನೂ ಮಾತಾಡ್ಸಿ ನಿನ್ನೂ ಮಾತಾಡ್ಸಿ ಎಂತ ಚಲೋ ನನ್ನ ಜೊತೆಗೂ ಕಾಮಿಡಿ ಮಾಡಿದ್ರು. ಅವಾಗ ಬರ್ತೀರಿ ಊರಿಗೆ, ನಾನು ನಿಮ್ಮೂರಿಗೆ ಬರ್ತಾನೆ ಇನ್ಮೇಲೆ ಅಂತಂದ್ರು. ನೀನು ಯಾಕೆ ತಪ್ಪು ತಿಳ್ಕೊಂತಿದ್ದೀನಿ ನೀನು? ಅವ್ರು ಎದಕ್ಕಾರ ಬೇರೆದಕ್ಕೆ ಒದರಾಡಿದ್ದಾರೆ ಬಿಡು. ಮಾಮ, ಅಮ್ಮಗೆ ಹೇಳಿದ್ನ ಅದಕ್ಕೆ ಅಮ್ಮ ನಿನಗೆ ಚಾಪಿ ದಿಂಬು ಮತ್ತು ಹೊಚ್ಕೊಳಕ್ಕೆ ಬೆಡ್ಶೀಟು ಎಲ್ಲ ರೆಡಿ ಮಾಡೈತಿ. ಹಾಲ್ನಾಗೆಲ್ಲ ನಾನು ಹಾಸಿ ಬಂದೆ. ಪಾವ್ನಿ ಇರ್ಲಿ ಬಿಡ ಯವ್ವ, ನಾನು ನಿಮ್ಮ ಮಾವ ಇಲ್ಲೇ ಇದ ಮಂಚದ ಮೇಲೆ ಮಕ್ಕಂತಿದ್ವಿ, ಮತ್ತೆ ಯಾಕೆ ಹಸಕ್ಕೆ ಹೋದಿ? ಹಂಗ ನಿಮ್ಮ ಮಾವ ಹಂಗ ನಕಲಿ ಮಾಡ್ಯಾನ, ನೀ ಎಲ್ಲ ಹಸೆ ಬಿಟ್ಟಿಯೇನ? ಅಯ್ಯೋ ಅಜ್ಜಿ, ನನಗೂ ಗೊತ್ತು ಮಾಮಗ ಇಂಥ ಬೆಡ್ ಮೇಲೆ ಮಕ್ಕಂಡು ರೂಢ ಇರೋದಿಲ್ಲ, ಕಂಫರ್ಟ್ ಆಗಲ್ಲ ಅಂತ. ಅವರು ದಿನ ಯಾವಾಗಲೂ ಚಾಪಿ ಮೇಲೆ ಮಕ್ಕಂಡು ಅವ್ರಿಗೆ ಅಭ್ಯಾಸ ಆಗೈತಿ. ಅದಕ್ಕೆ ಏನಾಯ್ತು ಬಿಡು, ಅವ್ರೇನು ಬೇರೆ ಯಾರ್ದಾರ ಮನೆ ಬಂದಾರೇನ? ನೀನೊಳ್ಳೆ ಅಜ್ಜಿ, ಏನಾಗಲ್ಲ ತಗ. ಆಮೇಲೆ ನಾವು ಚಾಪಿ ಅಂದರೆ ಚಾಪಿನ ಹಸಿಲ್ ಮಾಮ, ಅದು ಚಾಪಿ ಮೇಲೆ ಒಂದು ಚಾಪಿಗೆ ಒಂದು ಸ್ವಲ್ಪ ಅಟ್ಯಾಚ್ ಆಗಿ ಬೆಡ್ ಬರ್ತೈತಲ್ಲ ಮೆತ್ತಂದು ಅಂಥದ್ದು. ಅಂದ್ರೆ ತೀರಾ ಈ ಬೆಡ್ಡಿನಷ್ಟೇನು ಮೆತ್ತಿಗಿರಲ್ಲ, ನಿನಗೆ ಆರಾಮಾಗತ್ತಿ ಮಕ್ಕಳಕ್ಕೆ. ನೀನು ಬಾ ಅಲ್ಲೇ ಆರಾಮಾಗಿ ಮಕ್ಕವಂತಿ. ಚಲೋ ಮಾಡಿದ್ದೇವ ಸೊಸಿ. ನಿಮ್ಮ ಅಜ್ಜಿ ಕೇಳಕವಲ್ಲು, ಆಗ್ಲಿಂದ ಇಲ್ಲೇ ಮಕ್ಕ ಅನ್ನಕತ್ಬಿಟ್ಟಾಳ. ನನಗೆ ನೋಡಿದ್ರಿ ಬೆಡ್ ಮೇಲೆ ನನಗೆ ನಿದ್ದೆ ಬರೋದಿಲ್ಲ. ಇಂಥ ಮೆತ್ತಗಂದ್ರೆ ಮೆತ್ತಗೈತಿದ ಹಾಸಿಗೆ. ಮತ್ತು ಬೆಳಗ್ಗೆ ಎದ್ದು ನಾನು ಅಲ್ಲಿವರೆಗೂ ಹೋಗ್ಬೇಕು, 6-7 ತಾಸಿಂದು ದಾರಿ ಐತವ. ನಿನ್ನ ನಿದ್ದೆ ಆಗಲಿಲ್ಲ ಅಂದ್ರೆ ಮತ್ತೆ ತಲೆ ಹೊಡ್ತೈತಿ. ಮತ್ತು ಊರಿಗೆ ಹೋಗೋದ್ಲೇನ ಬಿಡತ್ಲಾಗ ಆರಾಮಾಗಿ ಮಕ್ಕಂತನಿ ಅನ್ನಂಗಿಲ್ಲ. ಅಲ್ಲೂ ಕೆಲಸ ಅಂದ್ರೆ ಕೆಲಸ ಎಲ್ಲ ಹಂಗೆ ಬಿಟ್ಟು ಬಂದನಿ. ಮತ್ತು ಊರಿಂದ ಅಲ್ಲಿ ಊರು ಮುಟ್ಟತ್ಲೇನ ಮತ್ತು ನಾ ಕೆಲ್ಸಕ್ಕೆ ಹೋಗಿ ನಿಂತ್ಕೋಬೇಕು ಅಲ್ಲಿ. ಅದಕ್ಕೆ ಸುಮ್ಮನೆ ರಾತ್ರಿ ಆರಾಮ ಮಕ್ಕಂತನವ ಚಾಪಿ ಮೇಲೆ. ನಿಮ್ಮ ಅಜ್ಜಿ ಹಂಗ ತಗ ನಡಿ, ಬರ್ತಾನೆ ನಾನು. ಅಜ್ಜಿ, ನೀನು ಇಲ್ಲಿ ಮಕ್ಕಂಡ್ರು ನಾನು ಬಂದು ನಿನ್ನ ಪಕ್ಕಕ್ಕೆ ಮಕ್ಕಂತೇನೆ. ಮತ್ತು ನೀವು ಒಬ್ಬೇಕೆ ಅಕ್ಕಿಯ ರೂಮ್ನಾಗ, ನಾನು ನೀನು ಇಲ್ಲಿ ಮಕ್ಕಳಾಣಂತ. ಹೂನವ ಬಾ, ನಾನು ಒಬ್ಬೇಕೆ ಅಕ್ಕನಿ, ಇಬ್ಬರು ಇಲ್ಲೇ ಮಕ್ಕಳಾನಂತ. ಈ ಗಂಡಸರಿಗೆ ಕೆಲವೊಂದು ಸೂಕ್ಷ್ಮಗಳು ಅರ್ಥನ ಆಗೋದಿಲ್ಲ. ಯಾಕೆ ಅಳಿಯಾರು ಬಾಯ್ ಮಾಡಿದ್ರು, ಅವ್ರು ಏನು ಬಾಯ್ ಮಾಡಿದ್ರು ಅಂತ ಕೇಳಲಿಲ್ಲ. ಈಕಿನ ಯಾಕೆ ಕೆಳಗೆ ಬಂದಾಗ ಮಕ್ಕ ಸತ್ತಿತ್ತು. ಅವ್ರಿಗೆ ನಾವು ಬಂದಿದ್ದು ಇಷ್ಟ ಆಗೈತೆ ಇಲ್ಲ ಅಂತ ಅನ್ಸಕತ್ಬಿಟ್ಟತ್ ನನಗಂತೂ. ನೋಡೋಣ ಇನ್ನೂ 4 ದಿನ ಇರ್ತಾನಲ್ಲ, ಅವರು ಏನಾರ ಹಿಂಗೆ ನಮೂನಿ ಇದ್ರು ಅಂದ್ರೆ ಸುಮ್ಮನೆ ನಾನು ಊರಿಗೆ ಹೋಗ್ಬಿಡ್ತಾನೆ. ಸೌರಾಷ್ಟ್ರೇ ಸೋಮನಾಥಂ ಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ಉಜ್ಜಯಿನ ಮಹಾಕಾಳಂ ಓಂಕಾರೇ ಪರಮೇಶ್ವರಂ ಕೇದಾರಂ ಹಿಮವತ್ಪೃಷ್ಠೇ ಢಾಕೀನಂ ಭೀಮಶಂಕರಂ ವಾರಣಾಸ್ಯಂ ಚ ವಿಶ್ವೇಶಂ ತ್ರಯಂಬಕಂ ಗೌತಮೀತಟೇ ವೈದ್ಯನಾಥಂ ಚ ಚಿತಾಭೂಮೌ ನಾಗೇಶಂ ದಾರುಕವಿನೇ ಸೇತುಬಂಧೇ ಚ ರಾಮೇಶಂ ಗುಷ್ಮೇಶಂ ಚ ಶಿವಾಲಯೇ ದ್ವಾದಶೇ ತನಿ ನಮಾಮಿ ಪ್ರಾತರುಕ್ತಾಯಃ ಪಠೇತ್ ಸಪ್ತಜನ್ಮಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ದೇವರೇ ಶಿವಪ್ಪ, ಎಲ್ರಿಗೂ ಒಳ್ಳೇದಂಗೆ ಮಾಡಪ್ಪ. ಯಾರದು ಬೆಳಗ್ಗೆನ ಗಂಟಿ ಬಾರ್ಸಕತ್ತಾರ? ಗಾಯತ್ರಿ ಎದ್ದೇಳಿಲ್ಲ ಒಂದು ನಿಮಿಷ. ಇನ್ನೂ 5:15 ಆಗಿಲ್ಲ. ನಿಮ್ಮಮ್ಮ ಅಲ್ಲ ಬೆಳಗ್ಗೆ ಎದ್ದು ಪೂಜೆ ಮಾಡಕತ್ತಾರ. ನನ್ನ ನೋಡು, ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗಲ್ಲ. ಅದು ಎಷ್ಟು ಜೋರಾಗಿ ಗಂಟಿ ಬಾರ್ಸಕತ್ತಾರ, ಎಷ್ಟು ಜೋರಾಗಿ ಮಂತ್ರ ಹೇಳಕತ್ತಾರ. ಎದ್ದೆ ಕೇಳಕತ್ತ ನನಗೂ ಎದ್ದೆ. ಅದು ನಮ್ಮ ಅವ್ವಗ ದಿನ ಕಸ ಹೊಡೆದು ನೆಲ ಒರೆಸಿ ಪೂಜೆ ಮಾಡೋ ಅಭ್ಯಾಸನ, ಅದಕ್ಕೆ ಮಾಡಕತ್ತಿರ್ಬೇಕು. ನಾನು ಹೋಗಿ ಹೇಳಿ ಬರ್ತಾನೆ ತಗೊಳ್ರಿ. ಸ್ವಲ್ಪ ಮೆಲ್ಲಕ್ಕೆ ಮಂತ್ರ ಹೇಳಮ್ಮ, ಮೆಲ್ಲಗೆ ಗಂಟಿ ಬಾರ್ಸಂತ ಹೇಳಿ ಬರ್ತಾನೆ, ನೀವು ಮಕ್ಕಳ್ರಿ. ಫಸ್ಟ್ ಹೋಗಿ ಆ ಕೆಲಸ ಮಾಡು. ನಿಮ್ಮಮ್ಮ ನಿಮ್ಮ ಊರಾಗ ಏನಾರ ಮಾಡ್ಕೊಳ್ಳಿ, ಆದ್ರೆ ಇಲ್ಲಿಗೆ ಬಂದಾಗ ಇಲ್ಲಿ ರೀತಿ ನೀತಿ ಏನೈತೆ ಅದನ್ನ ಪಾಲಿಸ್ಲಿ. ಪೂಜೆ ಮಾಡ್ಲಿ, ಅವ್ರು ಬೇಡ ಅಂತ ಹೇಳಲ್ಲ, ಆರಾಮಾಗಿ ಮಾಡ್ಲಿ. 9-10 ಗಂಟೆ ಮೇಲೆ ಅಷ್ಟೊತ್ತಿಗೆ ಎಲ್ಲರೂ ಇಲ್ಲಿ ಕೆಲ್ಸಕ್ಕೆ ಹೋಗಿರ್ತಾರ, ಯಾರು ಇರಲ್ಲ ಬಿಲ್ಡಿಂಗ್ನಾಗ. ಅವಾಗ ಎಷ್ಟರ ಗಂಟೆ ಬರ್ಸ್ಕೊಳ್ಳಿ, ಎಷ್ಟರ ಮಂತ್ರ ಹೇಳಿ.
ಅಲ್ರಿ 8 ಗಂಟೆ ಒಳಗೆ ಪೂಜೆ ಮಾಡ್ಬೇಕ್ರಿ. ಅದು ಬಿಟ್ಟು ನೀವೇನ್ರಿ ಒಳ್ಳೆ 10 ಗಂಟೆ ಮೇಲೆ ಪೂಜೆ ಮಾಡಂತೀರಲ್ಲ, ಒಳ್ಳೆ ಬಿಸಿಲು ಇರ್ತೈತಿ, ರಣ ಬಿಸಿಲು ಅಂತಂದ್ರೆ ಪೂಜೆ ಮಾಡ್ತಾರೇನು? ಯಾಕೆ ನಾ ಮಾಡ್ತಿದ್ದಿಲ್ಲ ದಿನ, ನೀವು ಆಫೀಸ್ಗೆ ಹೋಗೋದ್ರಾಗ ಪೂಜೆ ಮಾಡ್ತಿದ್ನಲ್ಲ. ನೀನ್ ಪೂಜೆ ಮಾಡ್ತಿದ್ದೆವು, ಆದ್ರೆ ನಿಮ್ಮಮ್ಮ ನಿನ್ನಂಗೆ ಪೂಜೆ ಮಾಡಲ್ಲಲ್ಲ. ನೀನ್ ಸುಮ್ಮನೆ ಬಾಯಿ ಮುಚ್ಕೊಂಡು ಗಂಟಿನೂ ಬರ್ಸದಿಲ್ಲ, ಏನಿಲ್ಲ, ಸೈಲೆಂಟಾಗಿ ಹೆಂಗೆ ಪೂಜೆ ಮಾಡ್ತಿದ್ದೆ ಹಂಗೆ ಪೂಜೆ ಮಾಡಲಿ, ನಿಮ್ಮಮ್ಮನೂ ನಾನು ಸುಮ್ಮನೆ ಇರ್ತೀನಿ. ಆದ್ರೆ ನಿಮ್ಮಮ್ಮ ಹಂಗಲ್ಲಲ್ಲ, ಅರ್ಧ ಊರಿಗೆ ಕೇಳ್ಬೇಕು ಅವ್ರ ಮಂತ್ರ ಹೇಳೋದು, ಅರ್ಧ ಊರಿಗೆ ಕೇಳಂಗೆ ಗಂಟಿ ಬರ್ಸ್ಕಿಂತ ಏನದ ಅಸಹ್ಯ. ಹೋಗಿ ಹೇಳೋಗಿ ನಿಮ್ಮಮ್ಮಗೆ ಫಸ್ಟ್. ಎಲ್ಲ ನನ್ನ ಕರ್ಮ, ಅದು ಏನು ಪಾಪ ಮಾಡಿದ್ನೇ ನಾನು. ಅಲ್ಲ, ಜೋರಾಗಿ ಮಂತ್ರ ಹೇಳಿದ್ರೆ, ಜೋರಾಗಿ ಪೂಜೆ ಮಾಡಿದ್ರೆ ಅಕ್ಕಪಕ್ಕದ ಮನೆಯವ್ರಿಗೆ ಡಿಸ್ಟರ್ಬ್ ಆಗತ್ತಂತ ಅದು ಅಸಹ್ಯ ಅಂತ ಇವ್ರಿಗೆ. ನಿನ್ನ ಏನು ಹೇಳ್ಬೇಕು ಇವರಿಗೆ? ಯಪ್ಪ, ಈಗ ನಾನು ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕಾರೆ ಜನ ಏನೇನು ಕೇಳ್ತಾರೆ, ನಾ ಏನ್ರಿ ಅದು ನಿಮ್ಮ ಮನ್ಯಾಗ ಸೌಂಡು ಹಂಗೆ ಹಿಂಗೆ ಅಂತ ಎಲ್ಲ ನನ್ನ ಆಡ್ಕೊಂಡು ಹಾಕ್ತಾರೇನ. ಇನ್ನು ಎಷ್ಟು ದಿನ ಅನ್ಭವಿಸ್ಬೇಕೇನ ನಾನು ಇವ್ರ ಕಾಯಾಗ. ನಿನ್ನ 5:30 ಆಯ್ತು, ಎಚ್ಚರ ಆಯ್ತು. ಈಗ ಎಚ್ಚರ ಆದ್ಮೇಲೆ ಎಲ್ಲಿ ನಿಂತತ್ತತಿ, ಸಾಕಾಗಿ ಹೋಗಿತ್ತು ನನಗಂತೂ ಜೀವನ. ತಾನು ಒಬ್ಬಕ್ಕೆ ಬರಬಿಟ್ಟು ಅವ್ರ ಅಣ್ಣನ ಅವ್ರ ಅಮ್ಮನ ಕಟ್ಕೆ ಬಂದ ಅಳ ಜೊತೆಗೆ. ಬೇ ಯಾಕೆ ಬೇ ಇಷ್ಟು ಜಲ್ದಿ ಎದ್ದಳಕ್ಕೆ ಹೋದಿ? ಊರಾಗೂ ಜಲ್ದಿ ಎದ್ದಳ್ತಿ, ಇಲ್ಲೂ ಜಲ್ದಿ ಎದ್ದಳ್ಬೇಕೇನು? ಒಂದಿಟ್ಟು ಆರಾಮ ಮಕ್ಕ ಬಾರ್ದೇನೆ 7 ಗಂಟೆವರೆಗೂ? ಯವ್ವ 7 ಗಂಟೆಗೆ ಎದ್ದಳ್ಬೇಕಾ? ನಿನ್ನ ಜನ ಏನು ಅನ್ಕೊಳಕ್ಕಿಲ್ಲ. ಈಗ ನೋಡು ಕಮ್ಲಕ್ಕ ಮಗಳ ಮನೆ ಬಂದು 7 ಗಂಟೆವರೆಗೂ ಮಕ್ಕಳಕತ್ತಾಳ ಅಂತ ಅನ್ಕೊಂಡ್ರೆ ಹಂಗಲ್ಲ ಬೇ. ಊರಾಗಂತೂ ಮಾಡೇ ಮಾಡ್ತಿ. ಆ ಊರನ ಮನೆ ಅಷ್ಟೇನು ದೊಡ್ಡ ಮನೆ ಅಲ್ಲಿದು. ಆಮೇಲೆ ಕೆಲಸಕ್ಕೆ ಬರ್ತಾಳೆ, ಕೆಲಸಕ್ಕೆ ಬಂದು ಎಲ್ಲ ಕೆಲಸನೂ ಮಾಡಿಕೊಟ್ಟಕ್ಕಾಳ. ನೀನು ಯಾಕೆ ಬೆಳಗ್ಗೆ ಎದ್ದು ಪೂಜೆ ಮಾಡೋ ಸಲುವಾಗಿ ಕಸ ಹೊಡೆದು ನೆಲ ಒರೆಸ್ಕೊಂಡು ಪೂಜೆ ಮಾಡಿಯವ? ಯಾಕೆ ಬೇಕಿತ್ತು ಅಂತ ಅಂದಷ್ಟ. ಮತ್ತು ನಿನಗೂ ರೆಸ್ಟ್ ಬೇಡೇನು? ಏನು ದಿನ ಬರೀ ಎದ್ದಳೋದು ಕೆಲಸ ಮಾಡೋದು ಅಷ್ಟನ? ಜೀವಕ್ಕೂ ಒಂದಿಟ್ಟು ನೆಮ್ಮದಿ ಬೇಡೇನು ನಿನಗೂ? ಯವ್ವ, ನಾನು ನೆಮ್ಮದಿಯಿಂದ ಇರ್ಬೇಕಂದ್ರೆ ಕೆಲಸ ಮಾಡ್ಕೊಂತಿರ್ಬೇಕು ನೋಡು. ನೀ ಏನಾರ ಕೆಲಸ ಮಾಡ್ದಂಗೆ ಒಂದು ಮೂಲೆ ಕುತ್ಕೊಳ್ಳೋಬೇ ಅಂದ್ಬಿಟ್ರೆ ನನಗೆ ಒಳ್ಳೆ ಏನದು ಕೈಕಾಲಿಗೆ ಹಗ್ಗ ಕಟ್ಟಿ ಭಾಳ ಹೋಗ್ದಂಗೆ ಆಗ್ಬಿಡ್ತದೆ ನನಗೆ. ನನಗೆ ಆಗೋದಿಲ್ಲವ ಹಂಗೆ. ಏನತ್ತಾಗ ನೀನು ದಿನ ಬೆಳಗ್ಗೆ ಎದ್ದು ಮಾಡ್ಕೊಂತಿ. ಇವತ್ತೊಂದು ದಿನ ನಾನು ಮಾಡೇನಿ. ಆ ಕೆಲಸದವ್ರ ಏನು ಚಲೋ ಮಾಡ್ಯಾವು. ನಾ ಮಾಡೇನ್ ತಗ ಸ್ವಚ್ಛ ಕಸ ಹೊಡೋದು ನೆಲ ಒರೆಸಿ ನೋಡೋದು. ಅಲ್ಲಿ ನೆಲ ಹೆಂಗೆ ಕಾಣ್ತತಿ ಒಳ್ಳೆ ತಳ ತಳ ಅಂತ ಹೊಳೆಯಕತ್ತತಿ. ರಂಗೋಲಿ ಹಾಕಿ ಎಲ್ಲ ಮಾಡೇನ್ ತಗ. ಈಗ ನಾಷ್ಟಕ್ಕೆ ಏನು ಮಾಡ್ಬೇಕು ಅಂತ ನೀ ಹೇಳ್ಬಿಡು, ನಾನು ಅದನ್ನ ರೆಡಿ ಮಾಡ್ಬಿಡ್ತೇನೆ. ಆತು ಬಿಡಿ ಬತ್ಲೆ, ನಿನಗೆ ಹೆಂಗೆ ಬೇಕಾ ಹಂಗಿರ. ಆದ್ರೆ ನಾಳಿಂದ ತೀರ ಜೋರಾಗಿ ಮಂತ್ರ ಹೇಳೋದು, ಗಂಟಿ ಬರ್ಸೋದು ಮಾಡಬೇಡಬೇ. ಯಾಕಂದ್ರೆ ಇಲ್ಲಿ ಯಾರು ಹಂಗೆ ನಮ್ಮಂಗೆ ಜಲ್ದಿ ಎದಾಡೋದಿಲ್ಲ. 5:30 6 ಗಂಟೆಗೆ, ಎಲ್ಲರೂ 8 ಗಂಟೆಗೆ ಎದಾಡ್ತಾರೆ. ಅದಕ್ಕೆ ಮತ್ತು ಅಕ್ಕಪಕ್ಕ ಜನ ಏನಾರು ಅಂತಾರ ಅಂತ ಅಷ್ಟ, ಮತ್ತೇನಿಲ್ಲ. ಅದ್ರ ನೀನು ಒಂದೀಟು ಮೆಲ್ಲಗೆ ಕೇಳಾಟ, ಮೆಲ್ಲಗೆ ಮಂತ್ರ ಹೇಳೋ, ಮೆಲ್ಲಗೆ ಗಂಟಿ ಬರ್ಸತ್ತಾ? ಹೌದಾ? ಅಯ್ಯೋ ನನಗೆ ರೂಢಾನೇ ಯವ್ವ ಅದು, ಜೋರಾಗಿ ಮಂತ್ರ ಹೇಳೋದು, ಜೋರಾಗಿ ಗಂಟಿ ಬರ್ಸೋದು. ಯಾಕೆ ತಮ್ಮಾರು ಏನಾರು ಅಂದ್ರೇನು? ಅವ್ರಿಗೆ ಎಚ್ಚರ ಆತೇನ? ಅವ್ರಿಗೆ ಎಚ್ಚರ ಆತ, ಆದ್ರೆ ಅವ್ರೇನು ಅಂದಿಲ್ಲ. ನಾನು ಹೇಳಿದೆ ಆಟ. ಯಾಕಂದ್ರೆ ಇಲ್ಲಿ ಒಂದು ಮನೆ ಪಕ್ಕಕ್ಕೆ ಒಂದು ಮನೆ ಇರ್ತಾವ. ಆಮೇಲೆ ಇಲ್ಲಿ ಯಾರು ಜನ ಪೂಜೆ ಮಾಡಲ್ಲಲ್ಲಮ್ಮ, ಮತ್ತೇನಾರ ಅನ್ಕೊಂಡ್ರ ಅಂತ ಅಷ್ಟ. ಹೌದಾ 4 ಮಂದಿ ಸಲುವಾಗಿ ಜೀವನ ಮಾಡೋದಕ್ಕತ್ತೇನ? ಅವ್ರು ಹಂಗೆ ಅನ್ಕೊಂತಾರೆ, ಇವ್ರು ಹಿಂಗೆ ಅನ್ಕೊಂತಾರ ಅಂತ. ಮತ್ತು ನಮ್ಮ ಪದ್ಧತಿ ರೀತಿ ನೀತಿ ಇವನ್ನ ಯಾರು ಪಾಲಿಸ್ತಾರ? ನಾವು ಪಾಲಿಸ್ತೆ. ನೀವಳೆ ಹುಚ್ಚು ಹುಡುಗಿದ್ದಂಗದಿ ಬಿಡು. ಈಗ ನೀನೇ ಮಾಡಲಿಲ್ಲ ಅಂದ್ರೆ ನಾಳೆ ನಿನ್ನ ಮಗಳು ಮಾಡೋದಿಲ್ಲ, ನಿನ್ನ ಮಗಳು ಮಾಡಲಿಲ್ಲ ಅಂದ್ರೆ ಅಕ್ಕಿ ಮಕ್ಕಳು ಮಾಡೋದಿಲ್ಲ. ಹಿಂಗಾದ್ರೆ ನಮ್ಮ ರೀತಿ ನೀತಿ ಪದ್ಧತಿ ಹೆಂಗೆ ಮುಂದುವರಿಬೇಕು? ಸರಿ ಬಿಡಬೇ, ಆತು. ಸುಮ್ಮನೆ ಅಷ್ಟಾಕ ಏನಾರ ಒಂದು ಗೀ ರೈಸು ಇಲ್ಲ ಪಲಾವು ಅಂತವೇನಾರ ಮಾಡ್ಲೇನ ಬೇ? ಅಯ್ಯವ್ವ, ಬೆಳಗ್ಗೆ ಅನ್ನ ಯಾರು ತಿಂತಾರ? ರೊಟ್ಟಿ ಮುಳಗ ಹೆಣಗಾಯಿ ಮಾಡ್ಲೇನತ್ಲಾಗ. ಇದು ಸೌತಿಕಾಯಿ ಮತ್ತು ಗಜ್ಜರಿ ಏನಾರ ಅದಾವನ? ಅದಾವ ಬೇ. ಆದ್ರೆ ಬೆಳಗ್ಗೆ ರೊಟ್ಟಿ ಏನು ಮಾಡ್ತೀವಿ ಬಿಡಬೇ. ಹಂಗಲ್ಲ ಗಾಯತ್ರಿ, ಯಾಕಂದ್ರೆ ನಿಮ್ಮ ಅಣ್ಣ ಪಾಪ ಅಲ್ಲಿಂದ ಇಲ್ಲಿವರೆಗೂ ಬಂದತವ ನಮ್ಮನ್ನು ಬಿಡ್ಬೇಕು ಅಂತ. ಅದಕ್ಕೆ ಅನ್ನ ಪನ್ನ ಎಲ್ಲ ಹೊಡೆ ತುಂಬೋದಿಲ್ಲ. ಸುಮ್ಮನೆ ರೊಟ್ಟಿ ಮಾಡಿಬಿಡೋಣ ಬೆಳಿಗ್ಗೆ ನಾಷ್ಟಕ್ಕೆ. ಬೆಳಿಗ್ಗೆ ಹೊಡೆ ತುಂಬ ರೊಟ್ಟಿ ತಿಂತಾನ. ಆಮೇಲೆ ಬೇಕಾದ್ರೆ ಟ್ರೈನಿಗೆ ಹೋಗ್ಬೇಕಾರೆ ಇನ್ನೊಂದು 4 ರೊಟ್ಟಿ ಒಂದಿಟ್ಟು ಚಿತ್ರಾನ್ನ ಮಾಡಿಡೋಣ, ಅಲ್ಲೋಗಿ ಟ್ರೈನಾಗ ತಿಂತಾನ. ಮತ್ತು ತೀರಾ ಇದೇನಪ್ಪ ತಂಗಿ ಮನೆಯಾಗ ಹೊಡೆ ತುಂಬ ಕೂಳಾಗಲಿಲ್ಲ ಅಂತ ಅನ್ಕೋಬಾರ್ದು ನೋಡೋನು. ಅದಕ್ಕೆ ಹೌದಲ್ಲ ಬೇ, ನೀ ಹೇಳೋದು ನಿಜ. ತಗ ಸರಿ ತಗಂಗಾರ ರೊಟ್ಟಿ ಮುಳಗ ಎಣ್ಗಾಯಿ ಪಲ್ಯ ಮಾಡು. ನಾನು ಆಟತಿಗೆನ ಒಂದಿಟ್ಟು ಮೈ ತೊಗೊಂಬರ್ತಾನೆ. ಅಯ್ಯ ಅಣ್ಣ, ನೀನು ಜಲ್ದಿ ಎದ್ದಾಗ್ಬಿಟ್ಟೆನಾ? ಯವ್ವ ತಂಗಿ ಎಲ್ಲ ನನಗೆ 4:15 ಎಚ್ಚರಾಗಿತ್ತ ಯವ್ವ. ಮತ್ತು ನೀವು ಇಲ್ಲಿ ಯಾರು ಎದ್ದೇಳೋದಿಲ್ಲಲ್ಲ. ಹಿಂಗೆ ನಮ್ಮೂರಾಗರ ಆದ್ರೆ ಒಂದಿಟ್ಟು ಹೊಲ ದನ ಕರ ಅಂತ ಕೆಲಸ ಮಾಡ್ತೇವೆ, ಅದಕ್ಕೆ ಜಲ್ದಿ ಎದ್ದಾಳ್ತವೆ. ಇಲ್ಲಿ ಏನು ಕೆಲಸ ಇರಲಿಲ್ಲ ಅಂತ ಸುಮ್ಮನೆ ಅಲ್ಲೇ ಮಕ್ಕಂಡಲ್ಲೇ ಹೊಳ್ಳಾಡಿದೆ. ಅಲ್ಲ ನಮ್ಮ ದೊಡ್ಡವ ಎದ್ದು ಮೈ ತೊಗೊಂಡು ಪೂಜೆ ಜೋರು ಮಾಡಕತ್ತದಲ್ಲ, ಮತ್ತೆ ಜ್ಞಾನ. ಹೌದೇನೋ, ಚಲೋ ಆಯ್ತು ಬಿಡು ಅಣ್ಣ. ಇವತ್ತು ಏನು ಮಾಡೋಣ ಅಂದ್ರೆ ಜಲ್ದಿ ಇದ್ದಾವೆ ಎಲ್ಲರೂ. ಬಡ ಬಡ ನಾಷ್ಟ ಮಾಡ್ಕೊಂಡು ನಿಮಗೂ ಏನೋ ನಿಮ್ಗೆ ವಿಧಾನಸೌಧ ತೋರಿಸ್ತಾನೆ ಬಾರಣ್ಣ. ವಿಧಾನಸೌಧ, ಹೈಕೋರ್ಟು ಅದನ್ನು ತೋರಿಸ್ತಾನೆ. ತೋರಿಸಿ ಹಂಗೆ ನೀನು ಮಧ್ಯಾಹ್ನಕ್ಕೆ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ನಾವು ಈ ಕಡೆ ಮನೆ ಬರ್ತೇವೆ, ನೀ ಹಂಗೆ ಊರಿಗೆ ಹೋಗುವಂತಾಗ. ಹೌದಾ? ಅದು ತಗೊಳವ. ನಾನು ವಿಧಾನಸೌಧ ನೋಡ್ಬೇಕಂತ ಭಾಳ ಅನ್ಕೊಂಡಿದ್ದೆ. ಟಿವ್ಯಾಗ ನೋಡ್ತಿದ್ನೆ, ನನಗೂ ಆಸಿತ್ತು. ಮತ್ತು ಕೇಳೋಣ ಅನ್ಕೊಂಡೆ. ಮತ್ತು ಇಲ್ಲೆಲ್ಲ ದೂರ ಬರೋ ದಾರೆಲ್ಲವ, ಬ್ಯಾಡ್ ತೆಗಿಯಲ್ಲ, ನಿನಗೂ ಸಮಸ್ಯೆ ಆಕತಿ ಅನ್ಕೊಂಡು ಸುಮ್ಮನಾಗಿದ್ದೆ. ನೀ ಹೇಳಿ ಚಲೋ ಆಯ್ತು ನೋಡು. ಅಯ್ಯ ಅಣ್ಣ, ನನಗೆ ಗೊತ್ತಿಲ್ಲ ನಿನಗೆ ವಿಧಾನಸೌಧ ನೋಡ್ಬೇಕಂತ ಆಸೆ ಐತಿ ಅಂತ. ಅದಕ್ಕೆ ನನಗೂ ಅಮ್ಮ ಎದ್ದು ಗಂಟೆ ಬರ್ಸೋದೆಲ್ಲ ಸೌಂಡ್ ಆತಲ್ಲ, ಅದಕ್ಕೆ ನಾನು ಸುಮ್ಮನೆ ಎದ್ದು ಬಂದುಬಿಟ್ಟೆ. ನೀನು ಎದುರ್ತಿ ಅಂತ ಗೊತ್ತುತ್ತಾ ನನಗೆ. ಅಕ್ಕ ಹೇಳಿದ್ರತ್ತಂತ ಬಂದೆ. ಜಲ್ದಿ ಮೈ ತೊಗೊಂಡು ರೆಡಿ ಆಗಂಗಾರ. ಯವ್ವ ಅದು ಈಗ ಐತಲ್ಲ ಯವ್ವ, ಇಲ್ಲಿ ಒಂದು ಯಾವ್ದೋ ಬಚ್ಚಲ ಮನಿ ಅದ್ರ ಒಂದು ನಮೂನಿ ಐತವ. ಅದು ಏನು ಕಮೋಡ್ ಅಂತದು, ಅದ್ರ ಮೇಲೆ ಕುಂತ್ರೆ ನನಗೆ ಬರೋದ ಇಲ್ಲ ಯವ್ವ. ಈ ಸುಮ್ಮನೆ ನಮ್ಮ ಮನ್ಯಾಗ ಇರ್ತಾವಲ್ಲ ಹಿಂಗೆ ಕೆಳಗೆ ಕುತ್ಕೊಂಡು ಮಾಡವ ಅಂತವು ಇಲ್ಲನ.
ಏ ಅಪ್ಪ ಐತ್ ನೋಡ ನಾ ಮಕ್ಕಳಿದ್ನೆ ನಿನ್ ರಾತ್ರಿ ಆ ರೂಮ್ನಾಗ ಇನ್ನೊಂದು ಬಚ್ಚಲ್ ಮನಿ ಐತೆ ಅದ್ರಾಗ ಐತಿ ರಾತ್ರಿ ಪಾವನಿಗೆ ಹೇಳಿದ್ನೆ ನಾನು ಹಿಂಗವ ಅಂತ ಅದಕ್ಕೆ ಇಲ್ಲ ಐತ್ ನೋಡು ಅಜ್ಜಿ ಇಲ್ಲೂ ನಿಮ್ಮ ಮನ್ಯಾಗ ಐತಲ್ಲ ಹಿಂಗೆ ಕೆಳಗೆ ಕುತ್ಕೊಂಡು ಮಾಡೋದ ಅಂತದ ಅಂತ ಅಂದ್ಲು. ಆಮೇಲೆ ಅಲ್ಲಿ ಅದು ಎಂಥದ ಟಬ್ ಐತಂತಪ್ಪ, ಟಬ್ ಒಳಗೆ ನಾನು ಮೈ ತೊಕೊಳಕ್ ಬರೋದಿಲ್ಲ, ನಾನು ಸುಮ್ಮನೆ ಈ ಬಕೆಟ್ ಚಂಬು ತಗೊಂಡು ಮೈ ತೊಕೊಂಬಂದು ನೋಡು. ಹೂನಾಗ ಐತ್ರಿ ಅಂತ ಬಾನಿ ಅಂತದ್ ಯಾಕೆ ಮಾಡ್ಸಿರಿ ನೀವು? ನಾವು ಒಳ್ಳೆ ಅವನ್ನ ಆಕಳ ಕರು ಎಮ್ಮಿಗೆ ಹುಲ್ಲು ಹಾಕಕ್ಕೆ ಇಟ್ಟಿರ್ತಾವಲ್ಲ ಒನ್ಲಿ ಅಂತದ್ದು ಅಂಥದ್ದು ಮಾಡ್ಸಿರಿ ನೋಡಿ ನೀವು. ಅಂಥದ್ರಾಗ ಏನವ ಹೆಂಗೆ ಒಳ್ಳೆ ಮಕ್ಕನ ಮೈ ತೊಕೊಂತೀರಿ ನೀವು? ಅಯ್ಯ ಅಣ್ಣ ಅದು ಈಗಿನ ಕಾಲದ್ದು ಫ್ಯಾಷನ್ ನಿಂಗೆ ಗೊತ್ತಾಗೋದಿಲ್ಲ ಬಿಡೋತ್ಲ. ನಾನೇನಾದ್ರೆ ಮೈ ತೊಗೊಳೋದಿಲ್ಲಪ್ಪ, ಬಕೆಟ್ ಇಟ್ಕೊಂಡು ಮೈ ತೊಗೊಳೋದು ಹಂಗೆ. ಮತ್ತು ಈ ಮನೆ ತಗೊಂಡ್ವಲ್ಲ, ಈ ಮನೆ ತಗೊಂಡಾಗ ಅದು ಇತ್ತು, ನಾವು ಏನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಈಕೆನ ನಿಮ್ಮ ಸೊಸಿನ ಯೂಸ್ ಮಾಡ್ತಾಳೆ ನೋಡಿ ಯಾವಾಗಾರ ಒಮ್ಮೆ. ಅಲ್ಲೇ ಐತೆ ನೋಡು ಮಕ್ಕಳಲ್ಲ ಅದ ರೂಮ್ನಾಗ ಐತಿ, ಅಲ್ಲೇ ಹೋಗಿ ಎಲ್ಲ ಮೈ ತೊಗೊಂಡು ಬಾ ನೀನು. ಅಷ್ಟೊತ್ತಿಗೆ ನಾನು ಮೈ ತೊಗೊಂಬರ್ತೀನಿ, ನಮ್ಮವ್ವ ರೊಟ್ಟಿ ಮಾಡ್ತಾಳಂತ. ಸರಿ ತಾಳವ ಹಂಗಾರ.